ನಮಸ್ಕಾರ ವೀಕ್ಷಕರೇ, ನಿಮ್ಮ ಬಿಟೆಕ್ ಬಿರೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಉಳಿದವರಿಗಿಂತ ಮೊದಲು ಎಲ್ಲರೂ ತಿಳಿಯಬೇಕಾದಂತಹ ಮಹತ್ವದ ಸುದ್ದಿ ಇದಾಗಿದೆ. PM ಕಿಸಾನ್ 21ನೇ ಕಂತಿನ ಹಣ ಮತ್ತು ಉಚಿತವಾಗಿ LPG ಸಿಲಿಂಡರ್, ಅಂದರೆ ಇವಾಗ ನೀವು ಮನೆಯಲ್ಲಿ ಬಳಸುತ್ತಿರುವಂತಹ ಸಿಲಿಂಡರ್ ನಿಮಗೆ ಉಚಿತವಾಗಿ ಇಲ್ಲಿ ಕೇಂದ್ರ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿರುವಂಥದ್ದು. ಹಾಗೆ ಬೆಳೆ ಪರಿಹಾರದ ಹಣ ಅಂತಂದ್ರೆ ಪ್ರತಿ ಹೆಕ್ಟರ್ಗೆ ಅಂದರೆ ಪ್ರತಿ ಎಕರೆಗೆ ಇಷ್ಟು ಬೆಳೆ ಪರಿಹಾರದ ಹಣ ಅಂತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಹಾಕ್ತಾ ಇದ್ದಾರೆ. ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಯಾವ ಜಿಲ್ಲೆಗಳಿಗೆ ಇವತ್ತು ಮತ್ತೆ ನಾಳೆ ಬಿಡುಗಡೆ ಆಗುತ್ತೆ, ಎಲ್ಲ ಮಾಹಿತಿ ಇದೆ ಈ ಒಂದು ವಿಡಿಯೋದಲ್ಲಿ. ವೀಕ್ಷಕರೇ, ವಿಡಿಯೋ ಸ್ವಲ್ಪ ಲಾಂಗ್ ಆಗಬಹುದು, ಯಾಕಂತಂದ್ರೆ ಇದರಲ್ಲಿ ಸ್ಪಷ್ಟವಾದಂತಹ ಮಾಹಿತಿ ಇರುತ್ತೆ. ಹಾಗಾಗಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇದಾಗಿರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವಿಡಿಯೋ ಏನಿದೆ ಅಲ್ಲ, ಇದು ನಿಮಗೆ ತುಂಬಾನೇ ಮಹತ್ವದ ಹೆಲ್ಪ್ಫುಲ್ ಆಗುವಂತಹ ವಿಷಯ ಇದರಲ್ಲಂತೂ ಸಿಗುತ್ತೆ. ಇದನ್ನು ನಾನು ನಿಮಗೆ ಶ್ಯೂರಿಟಿ ಕೊಡ್ತೇನೆ. ಓಕೆ, ಬನ್ನಿ, ಬಂದಿರುವಂತಹ ಎಲ್ಲ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಮತ್ತೆ ನಿಮಗೆ ಹಣ ಯಾವಾಗ ಬರುತ್ತೆ ಇದನ್ನು ನೀವು ತಿಳ್ಕೊಳ್ಳೋದು ಹೇಗೆ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ವೀಕ್ಷಕರೇ, ನೀವೇನಾದರೂ ರೈತರಾಗಿದ್ರೆ ನಿಮ್ಮ ಒಂದು ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ವಿಷಯವನ್ನ ಮುಟ್ಟಿಸಿ. ಓಕೆ, ಬನ್ನಿ ವೀಕ್ಷಕರೇ, ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ನೋಡಿ ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದೂ ಕೂಡ ಕೊಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದ್ರೆ ವೀಕ್ಷಕರೇ, ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇರುವಂತವರು ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ, ಹಾಗೂ ವಿಡಿಯೋನ ಕೊನೆವರೆಗೂ ಕೂಡ ಸಂಪೂರ್ಣವಾಗಿ ನೋಡಿ. ನಾನು 3 ಅಪ್ಡೇಟ್ ಆಗಿ ಈ ಒಂದು ವಿಡಿಯೋನ ವಿಂಗಡಿಸಿದ್ದೇನೆ. ಮೊದಲನೆಯ ಅಪ್ಡೇಟು, ಎರಡನೆಯ ಅಪ್ಡೇಟು, ಮೂರನೆಯ ಅಪ್ಡೇಟ್ ಅಂತ. ನಿಮಗೆ ಈ 3 ಅಪ್ಡೇಟು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ. ಮೊದಲನೆಯ ಅಪ್ಡೇಟು PM ಕಿಸಾನ್ ಯೋಜನೆ, ಎರಡನೆಯ ಅಪ್ಡೇಟು ಉಚಿತವಾಗಿ LPG ಮತ್ತು ಮೂರನೆಯ ಅಪ್ಡೇಟು ಬೆಳೆ ಪರಿಹಾರದ ಹಣ. ಸೊ ವೀಕ್ಷಕರೇ, ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋನ ಇವಾಗ ಶುರು ಮಾಡೋಣ. ಬನ್ನಿ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ, ಈ ಒಂದು ಸರಳವಾಗಿ ಹೇಳಬೇಕಾದ್ರೆ ಈ ಒಂದು ಯೋಜನೆಯ ಮೂಲಕ ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಅಂದರೆ ವರ್ಷಕ್ಕೆ 6,000 ರೂಪಾಯಿ ಹಣ ಆಗಿ ನೇರ DBT ಮೂಲಕ ಜಮೆ ಮಾಡಲಾಗುತ್ತದೆ. ದೇಶದಲ್ಲಿ ಬಹಳ ಕೈಗೆಟುವ ಯೋಜನೆ ಇದು. ಭೂಮಿಯ ಮಾಲೀಕರು ಅಥವಾ ರೈತರು ಇದರ ಸದುಪಯೋಗವನ್ನು ಪಡೆಯುತ್ತಾ ಬಂದಿದ್ದಾರೆ ಮತ್ತು ಇವಾಗ 1ರಿಂದ 20ನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದಾರೆ. ಇವಾಗ 21ನೇ ಕಂತಿನ ಹಣ ಪಾವತಿಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಈ 21ನೇ ಕಂತಿನ ಹಣ ಈ ಒಂದು ದಿನದಂದು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಆಗುತ್ತೆ, ಅಂದ್ರೆ DBT ಆಗುತ್ತೆ. ಯಾವ ಒಂದು ದಿನ ಅದು ಅಂತ ತಿಳ್ಕೊಳ್ತಾ ಹೋಗೋಣ. ಬನ್ನಿ. ನಮ್ಮ ಚಾನೆಲ್ನ ವೀಕ್ಷಕರಿಗೆ ಮತ್ತು ನಮ್ಮ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ರೈತರು ದಿನ ರಾತ್ರಿ ಅಥವಾ ಹಗಲು ಅನ್ನೋದನ್ನು ಬಿಟ್ಟು ದುಡಿತಾರೆ, ಆದ್ರೆ ಕೆಲವೊಮ್ಮೆ ಕೃಷಿ ಕೆಲಸಕ್ಕೆ ತುರ್ತು ಹಣದ ಅಗತ್ಯ ಬರುತ್ತದೆ. ಅಂದ್ರೆ ಬೀಜಕ್ಕೆ ಅಥವಾ ಗೊಬ್ಬರಕ್ಕೆ ಅಥವಾ ನಿಮಗೆ ಪರ್ಸನಲ್ ಅಥವಾ ನಿಮಗೆ ಯಾವುದಕ್ಕಾದ್ರೂ ನಿಮಗೆ ಹಣ ಬೇಕಾಗಿರುತ್ತೆ, ಅಥವಾ ಯಂತ್ರೋಪಕರಣ ಖರೀದಿಗೂ ಕೂಡ ನಿಮಗೆ ಹಣ ಕೆಲವೊಂದು ಟೈಮ್ನಲ್ಲಿ ಬೇಕಾಗಿರುತ್ತೆ. ಇಂತಹ ಸಮಯದಲ್ಲಿ ಬ್ಯಾಂಕ್ ಲೋನ್ ಪಡೆಯೋದು ತುಂಬಾ ಕಷ್ಟ. ಬೇರೆ ಬ್ಯಾಂಕಿಗೆಲ್ಲ ಹೋಗ್ತೀರಾ, ಆದ್ರೆ ನಿಮಗೆ ಎಲ್ಲೂ ಕೂಡ ಸಿಗೋದಿಲ್ಲ. ದಾಖಲಾತಿಗಳು ಸಾಲಿನಲ್ಲಿ ನಿಂತು ಕಾದು ಸಮಯ ವ್ಯರ್ಥ ಆಗುತ್ತೆ. ಆದರೆ ಈಗ ಒಂದು ಸ್ಮಾರ್ಟ್ ಪರಿಹಾರ ಸಿಕ್ಕಿದೆ. ಇದು ನಮ್ಮ ಚಾನೆಲ್ನ ವೀಕ್ಷಕರಿಗೆ ಭರ್ಜರಿ ಆಫರ್ ಕೂಡ ಇದೆ. ಇಲ್ಲಿ ರೈತರು ಸಂಪೂರ್ಣವಾಗಿ ಆನ್ಲೈನ್ ನಲ್ಲಿ ಲೋನ್ ಪಡೆಯಬಹುದು. ಕೇವಲ 5 ನಿಮಿಷದಲ್ಲಿ ಅಪ್ರೂವಲ್ ಆಗುತ್ತೆ. ಇದು 20,000ದಿಂದ 55 ಲಕ್ಷದವರೆಗೆ ನಿಮಗೆ ಲೋನ್ ಸಿಗುತ್ತೆ. ಡಾಕ್ಯುಮೆಂಟ್ ಕಡಿಮೆ, ಅಂದ್ರೆ ಏನು ಡಾಕ್ಯುಮೆಂಟ್ಸ್ ಅಂದ್ರೆ ಜಸ್ಟ್ ಒಂದು ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಕೇಳ್ತಾರೆ. ಯಾವುದೇ ಜಾಮೀನು ಕೂಡ ಬೇಡ, ಜಾಮೀನು ಪತ್ರ ಕೇಳ್ತಾರೆ. ಬೇರೆ ಕಡೆ ಹೋದ್ರೆ ಇವರು ನಿಮ್ಮ ಜಾಮೀನಿನ ಪತ್ರ ಬೇಡ, ಏನು ಬೇಡ. ಹಣ ನೇರವಾಗಿ 24 ಗಂಟೆಯಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಕ್ರೆಡಿಟ್ ಆಗುತ್ತೆ. ಹಾಗಾದ್ರೆ ನಿಮಗೂ ತುರ್ತು ಹಣದ ಅಗತ್ಯ ಇದ್ರೆ ಈಗಲೇ ಕೆಳಗಡೆ ಇರುವಂತಹ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಈಗಲೇ ಬಜಾಜ್ ಫೈನಾನ್ಸ್ ಲೋನ್ ಅಪ್ಲೈ ಮಾಡಿ. ಸಾಧಾರಣ ಕೆಲವು ಸ್ಟೆಪ್ಗಳನ್ನು ನಿಮ್ಮ KYC ಮುಗಿಸಿ ಅಷ್ಟೇ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಮತ್ತು ನಮ್ಮ ಚಾನೆಲ್ನ ವೀಕ್ಷಕರಿಗೆ ವಿಶೇಷ ಆಫರ್ ಇದೆ, ಕೆಳಗಡೆ ಒಂದ್ಸರಿ ಕ್ಲಿಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ, 21ನೇ ಕಂತಿನ ಪಾವತಿ ಶೀಘ್ರದಲ್ಲಿಯೇ ರೈತರ ಖಾತೆಗಳಿಗೆ ಜಮೆ ಮಾಡಲಾಗುವುದು. ಈಗಾಗಲೇ 20 ಕಂತುಗಳ ಹಣ ಪಾವತಿಗಳು ಪೂರ್ಣಗೊಂಡಿವೆ. 21ನೇ ಕಂತು ಕೇಂದ್ರ ಮತ್ತು ಹಲವು ರಾಜ್ಯಗಳ ಪ್ರತ್ಯೇಕ ವೇಳಾಪಟ್ಟಿ ಅನುಸಾರ ಇದೆ. ಅಂತಂದ್ರೆ ಏನ್ ಗೊತ್ತಾ, ಬೇರೆ ರಾಜ್ಯದಲ್ಲಿ ಇದನ್ನ ಬೇರೆ ದಿನಾಂಕದಂದು ಬಿಡುಗಡೆ ಮಾಡಲಾಗುತ್ತೆ. ಈ ಒಂದು 21ನೇ ಕಂತಿನ ಹಣವನ್ನ ನಮ್ಮ ರಾಜ್ಯದಲ್ಲಿ ಯಾವ ಒಂದು ದಿನಾಂಕ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಬನ್ನಿ. ಇದು ಇನ್ನೂ ಕೂಡ ಮೊದಲನೇ ಅಪ್ಡೇಟ್ ಇದೆ ಮತ್ತು ಎರಡನೇ ಅಪ್ಡೇಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಯಾವ ದಿನಾಂಕದಂದು ನಿಮಗೆ ಹಣ ಬರುತ್ತೆ. ಎಲ್ಲರೂ ಕೂಡ ಕೇಳ್ತಾನೆ ಇದ್ದೀರಾ ದಿನಾಂಕವನ್ನು ಅಪ್ಡೇಟ್ ಮಾಡಿ ಅಂತ. ಈ ವರ್ಷದ ದೀಪಾವಳಿ ಸುತ್ತಮುಟ್ಟುವಂತೆ ಅಂದ್ರೆ ಅಕ್ಟೋಬರ್ 21ರ ನಂತರ ಹಣ ಬಿಡುಗಡೆ ಆಗುವಂತಹ ನಿರೀಕ್ಷೆ ಇದೆ. ಆದರೆ ಫೈನಲ್ ದಿನಾಂಕ ಕೇಂದ್ರ ಪ್ರಕಟಿಸಿದ ಸುದ್ದಿ ಆಧಾರಿತವಾಗಿ ಇರಬೇಕು. ಕೆಲ ರಾಜ್ಯಗಳಲ್ಲಿ ಮುಂಚಿತವಾಗಿ ಕೆಲವು ಖಾತೆಗಳಿಗೆ ಹಣ ಬಿಡುಗಡೆ ಮಾಡಲಾಗಿದೆ. ಅದನ್ನು ನಾವು ಮುಂದಿನ ವಿಭಾಗದಲ್ಲಿ ವಿವರಿಸ್ತೇವೆ. ಬನ್ನಿ. ಏನಂದ್ರೆ ಇಲ್ಲಿ ಕೇಂದ್ರದಿಂದ ಹೊಸ ತಿದ್ದುಪಡಿ ಆಗಿದೆ ಎಲ್ಲ ರೈತರಿಗೆ. ಈ ಬಾರಿ ಒಂದು ಹೊಸ ನಿರ್ಧಾರವು ಬಂದಿದೆ. ಪ್ರಕೃತಿ ವಿಪತ್ತುಗಳಿಂದ ಹಾನಿ ಅನುಭವಿಸಿದಂತಹ ರೈತರಿಗೆ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ. ಹೌದು, ನಿಮ್ಗೆ ಯಾರ್ಯಾರು ಬೆಳೆ ಹಾನಿಯಾಗಿರ್ತವೆ ಅವರಿಗೆ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ. ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರ ಮೊದಲಿಗೆ ವಿಶೇಷ ಪಾವತಿಯನ್ನ ಉತ್ತೇಜಿಸಿ ಇವರಿಗೆ ಸಹಾಯ ಮಾಡಲು ಮುಂದಾಗಬಹುದು. ಇದರಿಂದ ಹಾನಿಗೊಳಗಾದ ಕುಟುಂಬಗಳಿಗೆ ತ್ವರಿತ ನೆರವು ಸಿಗುವ ಸಾಧ್ಯತೆ ಹೆಚ್ಚಾಗುತ್ತೆ ಅಂತ ನಮಗೆ ವರದಿ ಸಿಕ್ಕಿರುವಂತದ್ದು ವೀಕ್ಷಕರೇ. ಹಾಗೆ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ 1 ತಿಂಗಳ ಹಣ ಬಿಡುಗಡೆ ಮಾಡಲಾಗಿದೆ.
ಏನಂತಂದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಲ್ಲೇಖಿಸಿದಂತೆ ಹಣದ ಪ್ರಮುಖ ಗ್ರಾಫ್ ಅಂತಂದ್ರೆ ಸುಮಾರು 171 ಕೋಟಿ ರೂಪಾಯಿ ಹಣವನ್ನ ರೈತರ ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆ ಮಾಡಲಾಗಿದೆ. ವೀಕ್ಷಕರ ವಿಡಿಯೋನ ಯಾರಿನ್ನೂ ಲೈಕ್ ಮಾಡಿಲ್ಲ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಜಮ್ಮು ಮತ್ತು ಕಾಶ್ಮೀರದ 8.55 ಲಕ್ಷಕ್ಕೂ ಹೆಚ್ಚು ರೈತರ ಖಾತೆಗಳಿಗೆ 7 ಅಕ್ಟೋಬರ್ 2025ರಂದು 171 ಕೋಟಿ ಬಿಡುಗಡೆಗೊಂಡಿದೆ. ಇದಕ್ಕೂ ಮುಂಚೆ ಸೆಪ್ಟೆಂಬರ್ 26ರಂದು ಹಿಮಾಚಲ, ಪಂಜಾಬ್ ಮತ್ತು ಉತ್ತರಾಖಂಡ 21ನೇ ಕಂತಿನ ಹಣ ನೀಡಲಾಗಿದೆ. ಆಲ್ರೆಡಿ ಅವರಿಗೆಲ್ಲರಿಗೂ ಕೂಡ 21ನೇ ಕಂತಿನ ಹಣ ಬಂದಿದೆ ವೀಕ್ಷಕರೇ. ಆದ್ದರಿಂದ ರಾಜ್ಯಾಂಶಗಳ ಮೇರೆಗೆ ಪಾವತಿಗಳು ಹೊಣೆಗಾರಿಕೆ ಆಗುತ್ತೆ. ಹಾಗಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ನೋಡಿ, ನಿಮ್ಮ ಒಂದು ಬೆಳೆ ಹಾನಿ ಆಗಿದ್ರೆ ನಿಮಗೆ ತುಂಬ ಬೇಗ ಹಣ ಬರುತ್ತೆ. ಈ ಬಾರಿ ಎಷ್ಟು ಹಣ ಬರುತ್ತೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ನೋಡಿ, ನಿಮಗೂ ಕೂಡ ಬೆಳೆ ಪರಿಹಾರದ ಹಣ ಬೇಕು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಎಸ್ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ, ಇಲ್ಲಿ ಬಹಳಷ್ಟು ಜನರು ನಾವು PM ಕಿಸಾನ್ ಯೋಜನೆಯ ಹಣಕ್ಕೆ ಅರ್ಹರಾಗಿದ್ದೇವೆ, ಆದರೂ ಕೂಡ ಹಣ ಬರ್ತಾ ಇಲ್ಲ ಅಂತ. ನೋಡಿ, ಇದರ ಒಂದು ಚಿಕ್ಕದಾಗಿ ಹೇಳ್ತಾ ಹೋಗ್ತಾನೆ, ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ರೈತರು ಕನಿಷ್ಠ 18 ವರ್ಷ ವಯಸ್ಸಿರಬೇಕು, ಸ್ವಂತ ಕೃಷಿ ಅಥವಾ ಯೋಗ್ಯ ಭೂಮಿ ಇರಬೇಕು, ತಿಂಗಳಿಗೆ 10,000ಕ್ಕಿಂತ ಹೆಚ್ಚು ಪಿಂಚಣಿ ಅಥವಾ ವಿವಿಧ ಸರ್ಕಾರಿ ನೆರವಿನ ಪಡಿತರ ಪಡೆಯುತ್ತಿರುವವರು ಅರ್ಹರಾಗುವುದಿಲ್ಲ ಅಂತ ಹೇಳಲಾಗಿದೆ. ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರಬಾರದು. ಇಷ್ಟಿದ್ರೆ ಸಾಕು, ನಿಮಗೆ ಹಣ ಖಂಡಿತ ಬರುತ್ತೆ. ನೋಡಿ, ಸ್ವಲ್ಪ ಲೇಟ್ ಆಗಬಹುದು ವೀಕ್ಷಕರೇ, ಆದರೆ ಖಂಡಿತ ನಿಮಗೆ ಹಣ ಬರುತ್ತೆ. ನೋಡಿ, ಚೆಕ್ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತಾನೆ, ಬನ್ನಿ. ನೋಡಿ, ಮೊದಲಿಗೆ PM ಕಿಸಾನ್ ಅಧಿಕೃತ ಪೋರ್ಟಲ್ಗೆ ಹೋಗಿ ನಾನು ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಅಲ್ಲಿ ಬೆನಿಫಿಷಿಯರಿ ಸ್ಟೇಟಸ್ ಸೆಲೆಕ್ಷನ್ ಮಾಡಿ ಮತ್ತು ನಿಮ್ಮ ಆಧಾರ್ ಅಥವಾ ಖಾತೆ ಸಂಖ್ಯೆ ಅಥವಾ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಿ ಅಲ್ಲಿ KYC ಮತ್ತು ಆಧಾರ್ ಲಿಂಕ್ ಪರಿಶೀಲನೆಯನ್ನು ಮಾಡಿ. ಆಗ ಕೆಲವು ಪಾವತಿಗಳು ಕಗಗಳನ್ನು ತಪ್ಪದೇ ಸಿಗುತ್ತವೆ. ಬ್ಯಾಂಕ್ ಮೇಲಿಂದ DBT ಸ್ಟೇಟಸ್ ಅನ್ನು ಮಾಡಿ ಮತ್ತು SMS ಪಾಸ್ಬುಕ್ ಮೂಲಕನೂ ಕೂಡ ಟ್ರಾನ್ಸಾಕ್ಷನ್ ಅನ್ನು ನೀವು ಚೆಕ್ ಮಾಡ್ಕೊಳ್ಬಹುದು. ನೋಡಿ, ಆನ್ಲೈನ್ ನಲ್ಲಿ ಏನಾದರೂ ತೊಂದರೆ ಇದ್ರೆ ನಿಮ್ಮ ಹತ್ತಿರದ ತಹಶೀಲ್ದಾರ್, ಬ್ಲಾಕ್ ಮತ್ತು ಆಡಳಿತ ಕೇಂದ್ರಕ್ಕೆ ಸಂಪರ್ಕಿಸಿ. ಮತ್ತು ಉತ್ತರ ಪ್ರದೇಶದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಇದು ಶೀಘ್ರದಲ್ಲಿ ಕರ್ನಾಟಕಕ್ಕೂ ಕೂಡ ಬರುತ್ತೆ ಅನ್ನುವಂತಹ ಎಲ್ಲ ಒಂದು ವರದಿಗಳು ಸಿಗ್ತಾ ಇರುವಂತದ್ದು. ಏನಂದ್ರೆ ಇದೊಂದು 2ನೇ ಅಪ್ಡೇಟ್ ಆಗಿದೆ ವೀಕ್ಷಕರೇ. ನೋಡಿ, ಈ ಒಂದು 2ನೇ ಅಪ್ಡೇಟ್ ತುಂಬಾನೇ ಇಂಪಾರ್ಟೆಂಟ್. ಏನಂತಂದ್ರೆ ಉಚಿತವಾಗಿ LPG ಸಿಲಿಂಡರ್ ಗ್ಯಾಸ್, ಹೌದು, ಪ್ರತಿಯೊಬ್ಬ ಎಲ್ಲ ಫಲಾನುಭವಿಗಳಿಗೆ ಅಂದ್ರೆ ರೇಷನ್ ಕಾರ್ಡ್ ಇದ್ದಂಥವರಿಗೆ ಮತ್ತು ರೈತರಿಗೆ ಅಥವಾ ಬಡವರಿಗೆ ಈ ಒಂದು ಉಚಿತ LPG ಸಿಗ್ತಾ ಇರುವಂತದ್ದು. ನೋಡಿ, ಇಲ್ಲಿ UP CM ಅಥವಾ ಸರ್ಕಾರದ ಒಂದು ಮಾಹಿತಿಯ ಒಂದು ಪ್ರಕಾರ ಇಲ್ಲಿ ಭಾರಿ ಸುದ್ದಿ ಬಂದಿರುವಂತದ್ದು. ಏನಂದ್ರೆ ಸರ್ಕಾರ ದೀಪಾವಳಿ ಉಡುಗೊರೆಯಾಗಿ ರಾಜ್ಯದ ಬಡ ಮಹಿಳೆಯರಿಗೆ ಉಚಿತ LPG ಸಿಲಿಂಡರ್ ನೀಡಲಿದ್ದು, ಇದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಭಾರಿ ಒಂದು ಬದಲಾವಣೆಯನ್ನ ಮಾಡ್ತಾ ಇರುವಂತದ್ದು. ಪ್ರಾಯೋಗಿಕವಾಗಿ 1.75 ಕೋಟಿ ಮಹಿಳೆಯರಿಗೆ ಇದು ಪ್ರಯೋಜನಕಾರಿಯಾಗಲು ನಿರೀಕ್ಷಿಸಲಾಗಿದೆ. ಹಾಗಾಗಿ ಈ ಒಂದು LPG ಸಿಲಿಂಡರ್ ಗ್ಯಾಸ್ ಇದು ಉತ್ತರ ಪ್ರದೇಶದಲ್ಲಿ ಜಾರಿಗೆಗೊಂಡಿದೆ, ಉಚಿತವಾಗಿ ಕೊಡ್ತಾ ಇದ್ದಾರೆ ಈ ತಿಂಗಳು. ನಿಮ್ಗೂ ಕೂಡ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಬಾರಿ ಏನಂತಂದ್ರೆ ಉಜ್ವಲ ಯೋಜನೆ ಅಂತ ಈ ಒಂದು ಯೋಜನೆ ಏನಿದೆ ಅಲ್ಲ, ಇದು ಕೇವಲ ಉತ್ತರ ಪ್ರದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತದಲ್ಲಿ ಇರುವಂತದ್ದು. ಭಾರತದಲ್ಲಿ ಇದೆ ಅಂದ್ರೆ ಕರ್ನಾಟಕದಲ್ಲಂತೂ ಇದ್ದೇ ಇರುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ಬೇಗ ಬಂದಿರುವಂತದ್ದು, ನಮ್ಮ ಹತ್ರ ಸ್ವಲ್ಪ ಲೇಟ್ ಆಗಿ ಬರುತ್ತೆ. ಏನು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿಮ್ಗೂ ಕೂಡ ಉಚಿತವಾಗಿ LPG ಸಿಗುವಂತಹ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ. ನೋಡಿ, ಇಲ್ಲಿ ಯೋಜನೆಯ ಪ್ರಕ್ರಿಯೆ ಮಹಿಳೆಯರಿಗೆ ಮೊದಲು ತಮ್ಮ ಸ್ಥಳೀಯ LPG ಏಜೆನ್ಸಿಯಿಂದ ಸಿಲಿಂಡರ್ ಖರೀದಿಸಬೇಕಾಗುತ್ತದೆ. ನಂತರ ಸರ್ಕಾರ ಅವರ ಪಾವತಿಸಿದ ಮೊತ್ತವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಮರುಪಾವತಿಸುತ್ತೆ. ಅಂದ್ರೆ ನೀವು ಏನು ಸಿಲಿಂಡರ್ ಅನ್ನ ತಗೊಳ್ತಿರಲ್ವಾ, ಅವಾಗ ನೀವು ಅವ್ರು ಎಷ್ಟು ದುಡ್ಡು ಕೇಳ್ತಾರೆ, ಸಿಲಿಂಡರ್ಗೆ ಎಷ್ಟು ಪ್ರೈಸ್ ಇರುತ್ತೆ ಅದನ್ನು ನೀವು ಕೊಡಬೇಕು. ಸರ್ಕಾರ ಏನು ಮಾಡುತ್ತೆ ಅಂತಂದ್ರೆ ನೀವು ಎಷ್ಟು ಹಣವನ್ನು ಕೊಡ್ತೀರಾ ಅದೆಲ್ಲ ಹಣವನ್ನು ರಿಫೀಟ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ರೀಫಂಡ್ ಮಾಡುತ್ತೆ. ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅದು ಹಣ ಕ್ರೆಡಿಟ್ ಆಗುತ್ತೆ. ಈ ರೀತಿ ಒಂದು ಬದಲಾವಣೆಯನ್ನ ಮಾಡಲಾಗಿದೆ. ನೋಡಿ, ಆದ್ದರಿಂದ ರಸೀದಿಗಳನ್ನು ಕಾಪಾಡಿಟ್ಕೊಳ್ಳಿ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಗಮನಿಸಿ. ಹಾಗೂ ಏನೇ ಡೌಟ್ ಇದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ, ಕಾಮೆಂಟ್ ಬಾಕ್ಸ್ ನಿಮ್ಮದೇ ಇರುತ್ತೆ. ಹಾಗೂ ನಿಮ್ಮ ಆಧಾರ್ ಬ್ಯಾಂಕ್ ಲಿಂಕ್ ಅನ್ನು ಈಗಲೇ ಪರಿಶೀಲಿಸಿ. KYC ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಮತ್ತು ಬ್ಯಾಂಕ್ ಪಾಸ್ಬುಕ್ ಅಥವಾ ಟ್ರಾನ್ಸ್ಫರ್ SMS ಅನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ಯಾವುದೇ ಸಮಸ್ಯೆ ಬಂದರೆ ತಕ್ಷಣ ಸಹಾಯ ಕೇಂದ್ರ ಅಂದರೆ PM ಕಿಸಾನ್ ಹೆಲ್ಪ್ ಡೆಸ್ಕ್ ಅನ್ನು ಸಂಪರ್ಕಿಸಿ. ಅಥವಾ ನಮ್ಮನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕೆಳಗಡೆ ಕಾಮೆಂಟ್ ಬಾಕ್ಸ್ ಮುಖಾಂತರ. ನೋಡಿ, ನಿಮಗೆ ಕೊನೆಯದಾಗಿ ಹೇಳ್ತಾ ಇದ್ದೇನೆ ವೀಕ್ಷಕರೇ, ನಾವು ನಿಮಗೆ ಈ ಏನು ಬರ ಪರಿಹಾರದ ಜಿಲ್ಲೆಗಳ ಲಿಸ್ಟನ್ನು ಹೇಳ್ತೇವೆ ಅಂತ ಹೇಳಿದ್ವಲ್ಲ, ಬನ್ನಿ ಇವಾಗ ಬರ ಪರಿಹಾರದ ಜಿಲ್ಲೆಗಳ ಲಿಸ್ಟನ್ನು ಕೂಡ ನಿಮಗೆ ತಿಳಿಸ್ತೇನೆ. ಇದು 3ನೇ ಅಪ್ಡೇಟ್ ಆಗಿರುತ್ತೆ, ಇದು ಕೊನೆಯ ಅಪ್ಡೇಟ್ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟು. ಯಾಕಂತಂದರೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಿಗೆ ಬೆಳೆ ಪರಿಹಾರದ ಹಣವನ್ನು ಜಮೆ ಮಾಡಲಾಗುತ್ತಿದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾರಿಗೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಮೊದಲನೆಯದಾಗಿ ಪರಿಹಾರದ ಮೊತ್ತ ಎಷ್ಟು ಬಿಡುಗಡೆ ಆಗ್ತಾ ಇದೆ ಅಂತಂದರೆ 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರತಿ ಹೆಕ್ಟರ್ಗೆ 8,500ರಿಂದ 31,000 ರೂಪಾಯಿವರೆಗೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಜಮೆ ಮಾಡಲಾಗುತ್ತಿದೆ. ಹಣ ಬಿಡುಗಡೆಯಾಗುವಂತಹ ದಿನಾಂಕ, ಪರಿಹಾರ ಹಣವು ನಾಳೆಯಿಂದನೇ, ಹೌದು, ವಿಡಿಯೋವನ್ನು ಪ್ರಕಟಿಸಿದ ನಂತರ ದಿನದಿಂದ ಈ ಮಧ್ಯಾಹ್ನ ಸುಮಾರು ನಾಳೆ ಮಧ್ಯಾಹ್ನ 4 ಗಂಟೆ ಅಂತ ಅನ್ಕೊಳ್ಳಿ, 4 ಗಂಟೆಗೆ ಬಿಡುಗಡೆ ಆಗಲಿದೆ ಎಂದು ಸರ್ಕಾರ ಸ್ಪಷ್ಟನೆ ನೀಡಿದೆ. ಯಾರಿಗೆ ಅನ್ವಯಿಸುತ್ತೆ ಅಂದರೆ ಈ ಪರಿಹಾರ ಹಣವು ಬೆಳೆ ವಿಮೆ ಮಾಡಿಸಿದ ಮತ್ತು ವಿಮೆ ಇಲ್ಲದ ಎರಡೂ ವರ್ಗದ ರೈತರಿಗೂ ಕೂಡ ಅನ್ವಯವಾಗಲಿದೆ. ಬೆಳೆ ಹಾನಿಯ ಸಮೀಕ್ಷೆ ಏನಂದ್ರೆ ಒಟ್ಟು 9 ಜಿಲ್ಲೆಗಳಿಗೆ ಸಮೀಕ್ಷೆ ಪೂರ್ಣಗೊಂಡಿದ್ದು, ಇವಾಗ ಸದ್ಯ 9 ಜಿಲ್ಲೆಗಳಿಗೆ ಸಮೀಕ್ಷೆ ಅನ್ನೋದು ಪೂರ್ಣಗೊಂಡಿದೆ. ಮತ್ತೆ 2ನೇ ಹಂತದಲ್ಲಿ ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಹಾಕ್ತಾರೆ. ಈ 9 ಜಿಲ್ಲೆಗಳು ಯಾವುವು ಅಂತ ತಿಳಿಸಿಕೊಡ್ತೇನೆ, ಬನ್ನಿ. ನೋಡಿ, 5.29 ಲಕ್ಷ ಹೆಕ್ಟೇರ್ ಬೆಳೆ ಹಾನಿ ವಿವರ ದಾಖಲಾಗಿದೆ. ನೋಡಿ, ಮೊದಲನೆಯ ಜಿಲ್ಲೆ ಬಂದ್ಬಿಟ್ಟು
ಕಲಬುರಗಿ ಜಿಲ್ಲೆಗೆ ಬೆಳೆ ಪರಿಹಾರ ಹಣ ಜಮೆ ಆಗ್ತಾ ಇರುವಂಥದ್ದು, ಯಾದಗಿರಿ ಜಿಲ್ಲೆಗೆ ಬೆಳೆ ಪರಿಹಾರ ಹಣ ಜಮೆ ಆಗ್ತಾ ಇರುವಂಥದ್ದು ಮತ್ತು ಬೀದರ್ ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇರುವಂಥದ್ದು ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಒಂದು ಪ್ರವಾಹದಿಂದ ಬೆಳೆ ಪರಿಹಾರ ಹಣ ಜಮೆ ಆಗ್ತಾ ಇರುವಂಥದ್ದು. ಹಾಗೂ ನೋಡಿ 7.24 ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ನೋಡಿ. ಹಾಗಾಗಿ ಈ ಭಾಗದಲ್ಲಿ ಬರುವಂತಹ 9 ಜಿಲ್ಲೆಗಳಿಗೂ ಅಧಿಕ ಜಿಲ್ಲೆಗಳಿಗೆ ಬೆಳೆ ಪರಿಹಾರದ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಂದು ಜಮೆ ಆಗಲಿದೆ ವೀಕ್ಷಕರೇ. ನೋಡಿ, ಇದಾಗಿತ್ತು ಇವತ್ತಿನ ಅಪ್ಡೇಟು. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು.